ಹೋರಾಟಕ್ಕೆ ಜಯವಾಗಲಿ. ಮೊಹಮ್ಮದ್ ನೈಲ್ ನದಾಫನ ಭ್ರಷ್ಟಾಚಾರ ತನಿಖೆ ಆಗಲೇಬೇಕು. ಮೊಹಮ್ಮದ್ ನದಾಫನ ಭ್ರಷ್ಟಾಚಾರ ತನಿಖೆ ಆಗಲೇಬೇಕು. ಮ್ಯಾನ್ ಪವರ್ ಏಜೆನ್ಸಿ ಕಡಿಮೆ ವೇತನ ಹಾಕಿದ್ದು ತನಿಖೆ ಆಗಲೇಬೇಕು. ಮ್ಯಾನ್ ಪವರ್ ಆಗಲೇಬೇಕು. ಭ್ರಷ್ಟಾಚಾರಕ್ಕೆ ಆಗಲೇಬೇಕು. PSI ಹಗರಣದ ಆರೋಪಿ ಮೈಮೂನ್ ನದಾಫ್ಗೆ ಧಿಕ್ಕಾರ. PSI ಹಗರಣದ ಪ್ರಮುಖ ಆರೋಪಿ ಮೈಮೂನ್ ನದಾಫ್ಗೆ ಧಿಕ್ಕಾರ. ಕಲಬುರಗಿ ನಗರದಲ್ಲಿ ಹೊಸದಾಗಿ ಪ್ರಾರಂಭವಾದ BCM ಬಾಲಕರ ಮೆಡಿಕಲ್ ಇಂಜಿನಿಯರ್ ವಸತಿ ನಿಲಯ ಕಳೆದ 4 ತಿಂಗಳು ಹಿಡಿದು ಸರ್ಕಾರದಿಂದ ಅನುಮೋದನೆ ಪಡೆದು ಹಾಸ್ಟೆಲ್ ಪ್ರಾರಂಭ ಆಗ್ಯದ. ಆ ಹಾಸ್ಟೆಲ್ ಮೈಮೂನ್ ನದಾಫ್ ಅಂಥೇಳಿ ವಾರ್ಡನ್ ಇದ್ದಾನೆ. ವಾರ್ಡನ್ ಏನದ ಅಲ್ಲಿ ನಮ್ಮವ್ರ ಹಳಿ ಸಿಬ್ಬಂದಿ 10 ಜನ ಇಲ್ಲಿ ಇರ್ಲಕ್ಕಾಗಿನೂ ಹೊಸದಾಗ ಅವ್ರ ಬಳಿ ದುಡ್ಡು ತೊಗೊಂಡು ಒಂದು 4 ಮಂದಿಗೆ ನೇಮಕಾತಿ ಮಾಡ್ಕೊಡೋದು. ಇವತ್ತು ಆ ಸಿಬ್ಬಂದಿ ಎಷ್ಟು ನೀಚನ, ಆ ಸಿಬ್ಬಂದಿನೂ ಅಷ್ಟೇ ನೀಚು, ಪೂರ ಕ್ರೂರ್ ಇದ್ದಂಗೆ ಅವರು. ಇವತ್ತು ಅಂಥವ್ರಿಗೆ ತೊಗೊಂಡು ಕೇಸಲ್ಲಿ ಹಾಸ್ಟೆಲ್ ನಡೆಸ್ಲತ್ತ ಅದ್ರ ವಿರುದ್ಧ ಹಾಸ್ಟೆಲ್ ಮುಂದೆ ನಾವು ಫೆಬ್ರವರಿ 9ಕ್ಕೆ ಹೋರಾಟ ಮಾಡಿದೆವು. ನಮ್ಮವ್ರ ಸಿಬ್ಬಂದಿಗಳು 3 ಜನ ಹಾಸ್ಟೆಲ್ ಮುಂದೆ 2 ತಿಂಗಳು ಹಿಡಿದು ಧರಣಿ ಮಾಡ್ಲತ್ತಾರೆ, ದಿನ ಕುಂತಾರೆ. ಆದರೆ ಇವ್ರು ಏನೂ ಮಾಡ್ತಾ ಇಲ್ಲ. ತಾಲೂಕು ಆಫೀಸರ್, ಡಿಸ್ಟಿಕ್ ಆಫೀಸರ್ ಬರೀ ಅವ್ನಿಗೆ ಕರ್ಸೋದು, ಹೇಳೋದು, ಮಾಡೋದು. ಇಲ್ಲಿ ಹೋದ ತಿಂಗಳು 13ನೇ ತಾರೀಕು ನಮ್ಮದು ಪ್ರತಿಭಟನೆ ನಡೆದಾಗ ಅವ್ನಿಗೆ ಇಲ್ಲೇ ಕರೆಸಿ ಅವನಿಗೆ ಬೇರೆ ವಾರ್ಡನ್ಗೆ ಚಾರ್ಜ್ ಕೊಡ್ತೇವೆ ಅಂತೇಳಿ ನಮ್ಮ ಎದುರೇ ಅವನಿಗೆ ಒಂದು ನೋಟಿಸ್ ಕೊಟ್ಟು ತೆಗೆದು ಇಲ್ಲಿವರೆಗೆ 13 ತಾರೀಕು ಹಿಡಿದು 13 ಹಿಡಿದು ಇಲ್ಲಿ ತನಕ ಚಾರ್ಜ್ ಕೊಟ್ಟಿಲ್ಲ. ಅವನು ಕೀಲಿ ಅವನ ಮೇಲೆ ಇಟ್ಕೊಂಡು ಓಡಾಡ್ತಾನೆ, ಅಂಜಿಸ್ತಾನೆ. ತಾಲೂಕು ಆಫೀಸರ್ ಹೋದ್ರೆ ಅಡಿಗಿದವರೇ ಅನಿಸ್ತಾರೆ. ಈಗೇನು ಅಲ್ಲಿ ಹೊಸದಾಗ ಅವ ತೊಗೊಳೋಣ ಅವು ತಾಲೂಕು ಆಫೀಸರಿಗೆ ಅನಿಸ್ತಾರೆ. ಅವ್ರು ಯಾರಿಗೆ ಅನ್ಸರು ಇವರು ಡಿಸ್ಟಿಕ್ ಆಫೀಸರ್, ತಾಲೂಕು ಆಫೀಸರ್ ಏನೂ ಮಾಡಪ್ಲಿಲ್ಲ. ಮಜಬೂರಾಗಿಬಿಟ್ರೆ ಅಂದ್ರೇನು ಜಿಲ್ಲಾಡಳಿತ ಕುಸ್ದ ಪೂರ ಯಾವನೇ ತಪ್ಪು ಮಾಡಿ ಎಂಥದೇ ತಪ್ಪು ಮಾಡಿದ್ರೆ ಯಾರು ಏನೂ ಮಾಡಪ್ಲಿಲ್ಲ ಅಂತ ಆಗ್ಯದ ಕಲಬುರಗಿ ನಗರದ. ಅದಕ್ಕಾಗಿ ಇವತ್ತು ಅವ ಮೈಮೂನ್ ನದಾಫಿಗೆ ಎಕ್ಷನ್ ಮಾಡಿ ಅವನಿಗೆ ಸಸ್ಪೆಂಡ್ ಮಾಡ್ಬೇಕಂತ ಹೋರಾಟ ಈ ಮೂಲಕ ಒತ್ತಾಯ ಮಾಡ್ತೀನಿ. ನಮ್ಮ ಹಳಿ ಸಿಬ್ಬಂದಿಗಳು ಪುನಃ ಕೆಲಸಕ್ಕೆ ತೊಗೋಬೇಕು. ಅಲ್ಲದೇ ಮ್ಯಾನ್ ಪವರ್ ಏಜೆನ್ಸಿಯನ್ನು ಹೊಸದಾಗಿ ಕೊಟ್ಟಾರ. ಅವ ಇಲ್ಲಿ ಆಫೀಸ್ ಸಮೇತ ಮಾಡಿಲ್ಲ. ಅವಾಗ ಏನದ ಆಫೀಸ್ ಮಾಡ್ತಾನೆ, ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ ಇವರೇ ಹೇಳಿದ್ರು ಡಿಸ್ಟಿಕ್ ಆಫೀಸರ್. ಇವತ್ತಿಗೆ ಇಲ್ಲಿ ಕಲಬುರಗಿ ನಗರದಾಗ ಅವನು ಆಫೀಸ್ ಇಲ್ಲ, ಪೇಮೆಂಟ್ ಹಾಕಿಲ್ಲ. ಅರ್ಧ ಮಂದಿ ಪೇಮೆಂಟ್ ಹಾಕ್ಯಾನ. ಇನ್ನು ಇಲ್ಲಿವರೆಗೆ 1 ವಾರದಿಂದ ಪೇಮೆಂಟ್ ಹಾಕಲಕ್ಕೆ ಶುರು ಮಾಡ್ಯಾನ. 1 ವಾರ ಆದ್ರೂ ಇನ್ನು 400 ಮಂದಿ ಪೇಮೆಂಟೇ ಹಾಕಿಲ್ಲ. ಅವ ಸ್ವಲ್ಪ ಮಂದಿಗೆ ಹಾಕ್ಯಾನ. ಇಲ್ಲ, ಗೌರ್ಮೆಂಟ್ ಅದು ಪ್ರೈವೇಟ್ ಹಾಕಿರ್ತದೆ. ಸರ್ಕಾರದ ಅಲ್ಲ, ಸರ್ಕಾರದೇ ಅದ. ಅಂದ್ರೆ ಸರ್ಕಾರ ದುರುಪಯೋಗ ಮಾಡ್ತಾರೆ, ಭ್ರಷ್ಟಾಚಾರ ಮಾಡಿ ಎತ್ತಿ ಹಾಕ್ತಾರೆ. ಸರ್ಕಾರ ದುಡ್ಡೇ ದುರುಪಯೋಗ ಮಾಡ್ಲಿಕ್ಕೆ ಇದೊಂದು ತಂತ್ರಗಾರಿಕೆ ಇವರು. ಅದಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ ಇವತ್ತು ಆ ಮ್ಯಾನ್ ಪವರ್ ಏಜೆನ್ಸಿ ಏನು ವೇತನ ಕಡಿಮೆ ಹಾಕ್ಲತ್ತಾನ ಅವ್ನ ಮ್ಯಾಗ ಆ್ಯಕ್ಷನ್ ತೊಗೋಬೇಕು. ಅವ್ನು ನೋಡೋ ಮುಂದಿನ ಪಗಾರದಾಗ ಸರಿ ಮಾಡ್ತಾನಂತೆ. ಅವ್ರ ಅಪ್ಪಂದದ ದುಡ್ದವ್ರು ಇವರು ಈಗಿನ ಪಗಾರ ಇವ್ರದ್ದು ಏನು ಕಡಿಮೆ ಹಾಕ್ಯಾನ ಹಾಕ್ಬೇಕಲ್ಲ. ಹಂಗಿಲ್ಲ, ಮುಂದಿನ ತಿಂಗಳು ಅನ್ಕೋತ ಹಾಕಲ್ಲ. ಅಂದ್ರೆ ಏನು ಕನಿಷ್ಠ 4-5 ಲಕ್ಷ ರೂಪಾಯಿ ಭ್ರಷ್ಟಾಚಾರ ನಡೆದು ಒಂದೇ ತಿಂಗಳದಾಗ. ನಮ್ಮ ಔಟ್ಸೋರ್ಸ್ ವೇತನದಾಗೆ 4-5 ಲಕ್ಷ ರೂಪಾಯಿ ಭ್ರಷ್ಟಾಚಾರ ಮಾಡ್ತಾರೆ. ಹಂಗಾದ್ರೆ ಹೆಂಗೆ ನಡೀತದೆ? ಅದು ಸಾಧ್ಯನೇ ಇಲ್ಲ. ಅಂತ ಭ್ರಷ್ಟಾಚಾರ ಮಾಡಿದಂಥ ಏಜೆನ್ಸಿಗೆ ಅವನಿಗೆ ಕಪ್ಪು ಲಿಸ್ಟ್ನ ಹಾಕಬೇಕು, ಹಾಕಿ ತೆಗೆದು ಬಿಡ್ಬೇಕು, ಕ್ಲೋಸ್ ಮಾಡ್ಬೇಕು. ಅಂತ ಕಡ್ರಿಗೆಲ್ಲ ಗುಲ್ಬರ್ಗ ತನಕೇಸಿ ಅವ್ರು ಎಂಜಲಿಗೇನು ಆಸೆ ಬಿದ್ದು ಇವ್ರು ಮಾಡ್ತಾರಂದ್ರೆ ಇವತ್ತು ಇಡೀ ಗುಲ್ಬರ್ಗ ಜಿಲ್ಲೆದಾಗಿದ್ದಂಥ ಔಟ್ಸೋರ್ಸು ಯಾರಿಗೂ ನ್ಯಾಯ ಸಿಗಲ್ಲ. ಅದಕ್ಕೆ ಒಂದು ಕಡೆ ಹೆಚ್ಚುವರಿಯಾಗಿ ಕೆಲಸ ಕಳ್ಕೊಂಡ ನೌಕರಿ ಪುನಃ ಕೆಲ್ಸಕ್ಕೆ ತೊಗೋಬೇಕಂತ ನಮ್ದೇನು ಪ್ರಮುಖ ಬೇಡಿಕೆ ಅದ. ಹೊಸ ಹಾಸ್ಟೆಲ್ದಾಗ ಅಷ್ಟೇ ತೋಲಕತ್ತು. ಈಗ ಹೊಸ ಹಾಸ್ಟೆಲ್ದಾಗ ಇವರೆಲ್ಲ ಹಳೆಯವ್ರಿಗೆ ಯಾರಿಗೋ ತಂದು ಲಂಚ ಕೊಟ್ಟು ತೊಗೊಂಡು ಈಗ ಒಬ್ಬೊಬ್ಬರ ಬಳಿ ಎಷ್ಟು ತೊಗೊಳೋಣ ಗೊತ್ತಿಲ್ಲ, ಒಟ್ಟು ಲಂಚ ತೊಗೊಂಡೆ ಅವ್ರಿಗೆ ತೊಗೊಳೋಣ. ಅವು ಹೆಣ್ಮಕ್ಳು ಇಷ್ಟು ನೀಚಾರ ಅಂದ್ರೆ ಅವರು ನಮ್ಮ ತಾಲೂಕು ಆಫೀಸರಿಗೆ ಅನಿಸ್ತಾರೆ, ನಮ್ಮ ಅಡಿಗೆಯವ್ರಿಗೆ ಅನಿಸ್ತಾರೆ, ಹೊಡ್ಲಿಕ್ಕೆ ಬರ್ತಾರೆ. ಅಷ್ಟು ಕ್ರೂರರವ್ರು. ಅವು ವಾರ್ಡನ್ನು ಕ್ರಿಮಿನಲ್. PSI ಹಗರಣದಾಗ ಜೈಲಿಗೆ ಹೋಗಿ ಬಂದವನ ಮೈಮೂನ್ ನದಾಫ್. ಅವ ಜೈಲಿಗೆ ಹೋಗಿ ಬಂದವನಿಗೆ ಅವ್ನಿಗೆ ಹ್ಯಾಂಗೆ ಸರ್ಕಾರ ಅವನಿಗೆ ಮತ್ತೆ ಉಲ್ಟಾ ಅವನಿಗೆ ಅಲ್ಲಿ ಹಾಸ್ಟೆಲ್ ಚಾರ್ಜ್ ಕೊಟ್ಟದ. ಅವನು ಮೂಲ ಹುದ್ದೆ ನಿಪ್ಪಾಣಿ ಚಿತ್ತಾಪುರ ತಾಲೂಕು. ಅದು ಬಿಟ್ಟು ಮತ್ತೆ ಇಲ್ಲೊಂದು ಚಾರ್ಜ್ ಹಾಕೊಂಡು ಬಂದಾನೆ. ಈ ಚಾರ್ಜ್ ಹಾಕೊಂಡು ಬಂದು ಇದಕ್ಕೆ ಕಿತಾಪತಿ ಶುರು ಮಾಡ್ಯಾನ. ಇಡೀ ಒಂದು ವೇಳೆ ಜಿಲ್ಲಾಡಳಿತ ಅದ್ರ ಬಗ್ಗೆ ಗಮನ ಹರಿಸಿ ಅವನಿಗೆ ಆ್ಯಕ್ಷನ್ ಮಾಡಿಲ್ಲ ಅಂದ್ರೆ ಇಡೀ ಗುಲ್ಬರ್ಗ ಜಿಲ್ಲೆ ಎಲ್ಲ ಹಾಸ್ಟೆಲ್ ವಾರ್ಡನ್ನು ಕೂಡ ಇದೇ ರೀತಿ ಭ್ರಷ್ಟಾಚಾರಕ್ಕೆ ಇಳಿಲಕ್ಕೆ ಯಾವುದೇ ಅನುಮಾನ ಇಲ್ಲ. ಎಲ್ಲರೂ ಭ್ರಷ್ಟಾಚಾರ ಮಾಡ್ತಾರೆ. ಮಕ್ಕಳು 10 ಇದ್ರೂ ಕೂಡ 100 ಅಡುಗೆ ಹಾಕಿ ಅಟೆಂಡೆನ್ಸ್ ಎತ್ತಾರೆ. ಅದಕ್ಕೆ ಇವ ಏನು ಮಾಡ್ಯಾನ, ಈಗ ಮಕ್ಕಳು ಕಡಿಮೆ ಇದ್ರೂ ಕೂಡ ಮಕ್ಕಳು ಇಲ್ದೇನೇನು 2 ತಿಂಗಳು ಹಾಜರಿ ಮಾಡ್ಯಾನಿವ. ಮಕ್ಕಳು ಬಂದ್ಮ್ಯಾಗೂ ಕೂಡ 10-20 ಮಕ್ಕಳು ಇದ್ರೆ ಅವ್ರಿಗೆ ಈಗ ಪೂರಾ 100 ಮಕ್ಕಳ ಅಟೆಂಡೆನ್ಸ್ ಆಗಿ ಬಿಲ್ ಎತ್ತಾನ. ಅದಕ್ಕೆ ಇವನ ಬಗ್ಗೆ ತನಿಖೆ ಮಾಡಿ ಇವನಿಗೆ ಸೇವೆಯಿಂದೇ ಅಮಾನತ್ ಮಾಡಬೇಕು ಅಂತೇಳಿ ಈ ಹೋರಾಟ ಮೂಲಕ ನಾವು ಒತ್ತಾಯ ಮಾಡ್ತೀವಿ. ಅವ್ರು ಬರಲಿ, ಮಾತಾಡಲಿ. ಈಗ ನಾವು ಎದ್ದು ಹೋಗೋರಿಲ್ಲ. ಅವ್ರು ಏನು ಹೇಳಿದ್ರು ಕೂಡ ಅವ ಸಸ್ಪೆಂಡ್ ಆಗಿ ಅಲ್ಲಿ ನಮ್ಮವ್ರು ಕೆಲ್ಸಕ್ಕೆ ಹೋದ್ಮೇಲೆ ಇಲ್ಲಿಂದ ಎದ್ದು ಹೋಗ್ತೀವಿ. ಏನೂ ಇಲ್ಲ, ಜಿಲ್ಲಾಡಳಿತದಾಗ ಪೂರ ಎಲ್ಲ ಬೋಗಸ್ ಆಗಿಬಿಟ್ಟದ. ಭ್ರಷ್ಟಾಚಾರ ತಾಂಡ ಆಡ್ಲತ್ತದ. ಅದು ಸುಧಾರಣೆ ಆಗತ್ತಲ್ಲ, ನಾವು ಎದ್ದು ಹೋಗಲ್ಲ ಅಷ್ಟು. ಭೀಮಶೆಟ್ಟಿ ಎಂಪಳ್ಳಿ ಅಂತೇಳಿ ಹಾಸ್ಟೆಲ್ ನೌಕರ ಸಂಘದ ರಾಜ್ಯಾಧ್ಯಕ್ಷ.